ಇದೇ ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಕೈ ಸ್ವಾಭಿಮಾನಿ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದು ಇವತ್ತು ಡಿಸಿಎಂ ಡಿಕೆಶಿ ಈ ಒಂದು ಸಮಾವೇಶದ ರೂಪುರೇಷೆಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಹಮ್ಮಿಕೊಂಡಿದ್ರು. ಆದರೆ ಈ ಸಭೆಗೆ ಸಮಾವೇಶದ ಮುಖ್ಯ ಆಯೋಜಕರೇ ಗೈರಾಗಿದ್ರು. ಸಚಿವರಾದ ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್ ಹಾಗೆ ಕೆಜೆ ಜಾರ್ಜ್ ಗೈರಾಗಿದ್ದಾರೆ. ಹಾಸನದ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ಧತೆಯ ಕುರಿತಾಗಿ ಯಾವ ರೀತಿ ರೂಪುರೇಷೆಗಳಿರಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಆ ಒಂದು ಸಭೆಗೆ ಸಚಿವ ರಾಜಣ್ಣ, ಮಹದೇವಪ್ಪ, ಕೆ ವೆಂಕಟೇಶ್ ಸೇರಿದಂತೆ ಇನ್ನಿತರೆ ಸಚಿವರು ಗೈರಾಗಿದ್ದಾರೆ. ಈ ಮೂಲಕ ಹಾಸನ ಸಮಾವೇಶಕ್ಕೆ ಗೊಂದಲ ಮುಂದುವರೆದಿದೆ. ಮುಂದೆ ನಮ್ಮ ಪಕ್ಷವನ್ನ ಸಂಘಟನೆಯ ದೃಷ್ಟಿಯಿಂದ ವಿಭಾಗವಾರು ಕಾರ್ಯಕ್ರಮಕ್ಕೆ ತೀರ್ಮಾನ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲೆಲ್ಲಿ ಕಳೆದುಕೊಂಡಿದ್ದೇವೆ ಅಲ್ಲಿಯೇ ಹುಡುಕಬೇಕು. ಕೇವಲ ಚುನಾವಣೆಗೆ ಮಾತ್ರ ಪಕ್ಷ ಸಂಘಟನೆ ಅಲ್ಲ, ಹಾಸನದಲ್ಲಿ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಈ ಒಂದು ಸಮಾವೇಶಕ್ಕೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಕೂಡ ಇದೆ. ಸೊ ಹೀಗಾಗಿ ಯಾವಾಗ ಇವತ್ತಿನ ಸಭೆಗೆ ಈ ಸಚಿವರು ಗೈರಾದ್ರೋ ಆ ಅಸಮಾಧಾನ ಮುಂದುವರೆದಿರೋದು ಎದ್ದು ಕಾಣಿಸ್ತಿದೆ ಅಂತಲೇ ಹೇಳಬಹುದು. ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು 2 ದಿನಾಂಕವನ್ನ ಶಿಗ್ಗಾಂವ್ ಮತ್ತು ಸಂಡೂರಿಗೆ ಕೃತಜ್ಞತಾ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಯೋಗೇಶ್ಗೆ ಮತ್ತು ಸುರೇಶ್ಗೆ ಇಬ್ಬರು ಸೇರಿ ಮಧ್ಯದಲ್ಲಿ ಅಸೆಂಬ್ಲಿ ನಡೆಯುವ ಮಧ್ಯದಲ್ಲಿ ಒಂದಿನ ಫಿಕ್ಸ್ ಮಾಡಿ ಶನಿವಾರ ಭಾನುವಾರ ಯಾವತ್ತಾರು ಒಂದಿನ ಅಂತೇಳಿ ಅವ್ರಿಗೆ ತಿಳಿಸಿದ್ದೇವೆ. ಈಗ ಭಾಳ ಜನ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಒಂದು ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತೇಳಿ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಯಾರಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ಈಗಾಗಲೇ ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದಾರೆ. ನಾನು 4 ದಿನ ಇರಲಿಲ್ಲ, ಮುಖ್ಯಮಂತ್ರಿ ಕೂಡ ದೆಹಲಿಗೆ ಬರಬೇಕಾಗಿತ್ತು, ನಮಗೆ ವರ್ಕಿಂಗ್ ಕಮಿಟಿ ಇತ್ತು. ಪಕ್ಷದಿಂದ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆಯೂ ಕೂಡ ಏನು ದೇಶದಲ್ಲಿ ಆಗ್ತಾರಂಥ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ AICC ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜಪ್ಪ, ಇವತ್ತು ಹಮ್ಮಿಕೊಂಡಿದ್ದಂತಹ ಸಭೆಗೆ ಅಂದರೆ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಏನು ಹಾಸನದಲ್ಲಿ ನಡೆಸುವ ಸ್ವಾಭಿಮಾನಿ ಸಮಾವೇಶ ಕುರಿತಾಗಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು, ಅದಕ್ಕೆ ಮುಖ್ಯವಾಗಿ ಬರಬೇಕಾದವರೇ ಬಂದಿರಲಿಲ್ಲ. ಈ ಮೂಲಕ ಅಸಮಾಧಾನ, ಗೊಂದಲ ಮುಂದುವರೆದಿದೆ ಅಂತಲೇ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಈಗ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ವಿಷಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕರೆದಂತ ಸಭೆಯಲ್ಲಿ ಎಚ್ ಸಿ ಮಹದೇವಪ್ಪ, ಅದೇ ರೀತಿ ಹಾಸನ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ, ಅದೇ ರೀತಿ ಮಂಡ್ಯ ಸಚಿವರಾದಂತ ಚೆಲುವರಾಯ ಸ್ವಾಮಿ ಸಭೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಚಾಮರಾಜನಗರ, ಮೈಸೂರು,
ಅದೇ ರೀತಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಭೆಗೆ ಭಾಗವಹಿಸಿಲ್ಲ. ಅಂದ್ರೆ ಅವ್ರ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿ ಚರ್ಚೆ ನಡೆಸ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಯಾವುದೇ ಸಮುದಾಯ ಜಾತಿ ಸಂಘಟನೆಗಳ ಕಾರ್ಯಕ್ರಮ ಅಲ್ಲ. ಹಿಂದೆ ಏನು ಕಾರ್ಯಕ್ರಮ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಕೆಲ ಜಾತಿಗಳು ನಮಗೆ ಬೆಂಬಲವನ್ನ ಕೊಟ್ಟಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಾತಿಗಳ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಗೊಂದಲ ಇತ್ತು. ಆದ್ರೆ ಈಗ ನಾನು ಅದನ್ನು ಸರಿಪಡಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ನಡೆಸ್ತೇವೆ. ನಾವು ಕೊಟ್ಟಂತ ಯೋಜನೆಗಳು, ನಾವು ಕೊಟ್ಟಂತ ಕಾರ್ಯಕ್ರಮಗಳಿಂದಾಗಿ ಜನಪರ ಯೋಜನೆಗಳಿದೆ, ಅದನ್ನು ತಲುಪಿಸ್ಲಿಕ್ಕೆ ಮತ್ತು ಮುಂಬರುವಂತ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಚುನಾವಣೆ ಮುಗಿದ ತಕ್ಷಣ ಮತ್ತೆ ಮುಂದಿನ ಚುನಾವಣೆಗೆ ನಾವು ತಯಾರಿ ಮಾಡ್ಕೊಳ್ಳುವಂತದ್ದು ನಮ್ಮ ಪ್ರವೃತ್ತಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ಹಲವಾರು ಜನ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಸಂಘಟನೆಗಳು ಮತ್ತು ಸಮುದಾಯಗಳ ಜೊತೆನಲ್ಲಿ ನಾವು ಪಕ್ಷ ಮತ್ತು ಸರ್ಕಾರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ನಿನ್ನೆ ತನಕನೂ ಅವ್ರು ಹೇಳ್ತಾ ಇದ್ದದ್ದು ಈ ಒಂದು ಸಭೆ ಏನಿದೆ OBC ಸಮಾವೇಶ ಮಾಡ್ತಾ ಇದ್ದಂಥದ್ದು, ಅದು ನಮಗೆ ಅದನ್ನ ಪಕ್ಷದ ಗಮನಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಡ್ಯಾಮೇಜ್ ಆಗ್ತಾ ಇರೋ ಕಾರಣಕ್ಕೋಸ್ಕರ ಅದನ್ನ ಪಕ್ಷದ ಕಾರ್ಯಕ್ರಮ ಬಿಂಬಿಸುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು ಮತ್ತು ಸಿಎಂ ಜೊತೆ ಚರ್ಚೆ ನಡೆಸಿ ಆ ಒಂದು ಕಾರ್ಯಕ್ರಮನ ಪಕ್ಷದ ವೇದಿಕೆಯಲ್ಲಿ ನಡೆಸಬೇಕು, ಆ ಮೂಲಕ ಪಕ್ಷಕ್ಕೆ ಅದರ ಲಾಭವನ್ನ ಪಡಿಬೇಕು ಅಂತ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂತ ನಾವು ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಈ ಸಭೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈಗೇನು ಉಲ್ಲೇಖ ಮಾಡುವಂತೆ ಸಚಿವರುಗಳು ಬಂದಿರಲಿಲ್ಲ. ಮಂಡ್ಯ ಜಿಲ್ಲೆ ಸಚಿವರಂತ ಚೆಲುವರಾಯಸ್ವಾಮಿ, ಅದೇ ರೀತಿ ಮಡಿಕೇರಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಬೋಸರಾಜ್ ಅವರು ಸಭೆಗೆ ಭಾಗವಹಿಸಿದ್ರು. ಸಚಿವರಂತ KJ ಜಾರ್ಜ್ ಅವರು ಈ ಸಭೆಗೆ ಭಾಗವಹಿಸಿಲ್ಲ. ಹೀಗಾಗಿ 4-5 ಜಿಲ್ಲೆಗಳ ಸಚಿವರು ಭಾಗವಹಿಸಿಲ್ಲ. ಅದೇ ರೀತಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಂತ ಪರಮೇಶ್ವರ್ ಸಹ ಈ ಸಭೆಗೆ ಭಾಗವಹಿಸಿಲ್ಲ. ಅವ್ರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸ್ತೇನೆ. ನಾವು ತರಾತುರಿನಲ್ಲಿ ಈ ಒಂದು ಸಭೆನೇ ಕರೆದಿದ್ದೀವಿ, ಹಾಗಾಗಿ ಅವರು ಗೈರು ಹಾಜರಾಗಿದ್ದಾರೆ ಅಂತ ಹೇಳುವ ಮೂಲಕ ಡಿ.ಕೆ. ಶಿವಕುಮಾರ್ ಅಲ್ಲೂ ಸಹ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ OBC ಸಮಾವೇಶ ಮಾಡುವ ಮೂಲಕ ಸಿದ್ದರಾಮಯ್ಯನ ಶಕ್ತಿ ಹಿನ್ನೆಲೆ ಆಗುವಂತ ಶಕ್ತಿ ವೃದ್ಧಿಸುವಂತ ಪ್ರವೃತ್ತಿಗೆ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಅಡ್ಡಗಾಲು ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಅಥವಾ ಸಮುದಾಯದ ಮುಂದೆ ಇಟ್ಕೊಂಡು ಮಾಡುವಂತಹ ಸಮಾವೇಶಕ್ಕಿಂತ ಹೆಚ್ಚಾಗಿ ಪಕ್ಷದ ವೇದಿಕೆಯಲ್ಲಿ ನಡೆಸಬೇಕು ಅಂತ ಸಂದೇಶವನ್ನು ಡಿ.ಕೆ. ಶಿವಕುಮಾರ್ ಸಾರಿದ್ದಾರೆ. ಮಧುಮಾಲಾ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.